ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಿದ್ರಿ ಕಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ನ ಪೋಸ್ಟ್ ಮಾಡಿ ಅಂತ. ಸೊ ಈ ರೀತಿ ತುಂಬ ಡ್ರೆಸ್ಸಸ್ನ ನಾನು ಸ್ಟಿಚ್ ಮಾಡಿದ್ದೀನಿ, ಸ್ಯಾರಿ ಟು ಡ್ರೆಸ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ. ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಈ ವಿಡಿಯೋಲಿ ಈ ಕಟಿಂಗ್ ಜೊತೆಗೆ ದ ಫೈನಲ್ ಔಟ್ಪುಟ್ ನಾನು ವೇರ್ ಮಾಡಿರೋ ಅಂಥ ಮಿನಿ ವ್ಲಾಗ್ನ ನೀವು ನೋಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ನಿಮಿಷ, ಸ್ಟಿಚ್ ಮಾಡೋದಕ್ಕೆ ಸೀರೆ ಬೇಕಲ್ವಾ? ಅಮ್ಮನ ಹೇಗೆ ಕೇಳೋದು? ಹಾಂ, ಐಡಿಯಾ ಬಂತು. ಇದೇ ರೀತಿ ನಮ್ಮ ಅಮ್ಮನ ಹತ್ರ ಫೈಟ್ ಮಾಡಿ ಸೀರೆನ ಸಂಪಾದಿಸಿದ್ದೀನಿ. ಡು ಟರು 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 ಸೀರೆ ಸಿಕ್ತು. ಯಾಕೋ ಗೊತ್ತಿಲ್ಲ, ತುಂಬ ವರ್ಷಗಳ ಹಿಂದೆ ತೊಗೊಂಡಿರೋಂಥ ಈ ಸೀರೆನ ನಮ್ಮಮ್ಮ ಒಂದು ಸಲಾನೂ ವೇರ್ ಮಾಡಿಲ್ಲ. ಸೊ ಇವತ್ತು ಅದಕ್ಕೆ ಮುಹೂರ್ತ ಬಂದಿದೆ ಅನಿಸುತ್ತೆ. ಸೊ ಇದನ್ನು ಸ್ಟಿಚ್ ಏನು ಸ್ಟಿಚ್ ಮಾಡೋದು? ಸೊ ನಾನು ಆ್ಯಕ್ಟ್ ಮಾಡ್ತಾ ಇರೋಂಥ ಮೈನಾ ಸೀರಿಯಲಲ್ಲಿ ಹೊಸ ಲಂಗ ಬ್ಲೌಸ್ ಬೇಕು ಅಂತ ಹೇಳಿದ್ರು. ಅವೆಲ್ಲ ಹಸುಗಳ ಥರ ಇದ್ರೆ ಇವ್ರುಗಳೆಲ್ಲ ಹುಲಿಗಳಾಗ್ಬಿಡ್ತಾರ ಅಷ್ಟೇ. ಕೃಷ್ಣವೇಣಿ, ಅವ್ರು ಹುಲಿಗಳಾಗೋದಿರ್ಲಿ, ನೀನ್ ಹಸು ಥರ ಇದ್ದೆ. ಹುಲಿ ಯಾವಾಗಾದೆ? ಹೌದು. ಸೊ ವೈ ನಾಟ್ ಲಂಗ ಬ್ಲೌಸ್ನೇ ಸ್ಟಿಚ್ ಮಾಡೋಣ. ಹೇಗಿದ್ರು ಸ್ಯಾರಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿದೆ. ಹಾಂ, ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ಲೈನಿಂಗ್ ಕ್ಲಾತ್ ಮೇಲೆ ಮಾರ್ಕಿಂಗ್ನ ಹಾಕೋಬೇಕು. ಸೊ ನಾನು ಲೆಂತ್ 20 ತೊಗೊಂಡಿದ್ದೀನಿ, ನೆಕ್ ವಿಡ್ತ್ 3, ಶೋಲ್ಡರ್ 6, ಆರ್ಮ್ ಹೋಲ್ 5.5, ಫ್ರಂಟ್ ಆ್ಯಂಡ್ ಬ್ಯಾಕ್ ನೆಕ್ ಡೀಪ್ 5, 1/2 ಇಂಚ್ ಶೋಲ್ಡರ್ ಸ್ಲೋಪ್, ಚೆಸ್ಟ್ 9+2, ನ್ಯಾಚುರಲ್ ವೇಸ್ಟ್ ಲೆಂತ್ 14, ವೇಸ್ಟ್ 8+2. ಇಷ್ಟು ಮಾರ್ಕಿಂಗ್ಸ್. ಸೊ ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಐ ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಯಿತು. ದಿಸ್ ಇಸ್ ವಾಟ್ ಐ ಹ್ಯಾವ್ ಡನ್. ಬ್ಯಾಕಲ್ಲಿ ನಾವು ಹುಕ್ ಹಾಕ್ತೀವಿ. ಇದು ಸ್ಲೀವ್, ಶಾರ್ಟ್ ಸ್ಲೀವ್ಸ್ ವಿತ್ ಪಫ್ ಸ್ಲೀವ್ನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬ ಮೆಥಡ್ಸ್ ಇರುತ್ತೆ. ಇದು ನಾನು ಫಾಲೋ ಮಾಡ್ತಾ ಇರೋಂಥ ಮೆಥಡು. ಲೈನಿಂಗ್ನ ನಾವೀಗ ಸ್ಯಾರಿ ಮೇಲೆ ಅಥವಾ ಒರಿಜಿನಲ್ ಕ್ಲಾತ್ ಮೇಲೆ ಇಟ್ಟು ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ ಬ್ಯೂಟಿಫುಲ್ ಲಂಗ ಬ್ಲೌಸ್ ರೆಡಿ ಇದೆ. ಇದನ್ನು ವೇರ್ ಮಾಡೋಣ, ಡೈರೆಕ್ಟ್ ಶೂಟಿಂಗ್ ಹೋಗೋಣ. ಹೇಗೆ ಕಾಣುತ್ತೆ ಅಂತ ನೋಡೋಣ, ಬನ್ನಿ. ಫಸ್ಟ್ ಟೈಮ್ ಔಟ್ಡೋರ್ ಶೂಟ್ ಹೋಗ್ತಾ ಇದ್ದೀವಿ ಮಂಗಳೂರಿಗೆ. ನೋಡಿದ್ರೆ ನಮ್ಮ ಬಸ್ ಪಂಚರ್ ಆಗೋಗಿದೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಮ್ಯಾನೇಜರ್ ಸರ್ಗೆ ಅಯ್ಯೋ ಲೇಟ್ ಆಗ್ತಿದೆಯಲ್ಲ ಅನ್ನೋ ಟೆನ್ಷನಲ್ಲಿ ಅಲ್ಲೋಗಿ ಕೂತಿದ್ದಾರೆ. ಸೊ ಫೈನಲಿ ನಾವು ಮಂಗಳೂರು ಬಂದು ಸೇರಿದ್ವಿ. ಬೆಳಗ್ಗೆ ಬೇಗ ಎದ್ದು ನಾನು ಸ್ಟಿಚ್ ಮಾಡಿರೋಂಥ ಡ್ರೆಸ್ನ ಹಾಕ್ಕೊಂಡು ಶೂಟಿಂಗಿಗೆ ರೆಡಿ ಇದ್ದೀನಿ. ಸೊ ದಿಸ್ ಇಸ್ ಕೃಷ್ಣವೇಣಿ. ಸೊ ಫಸ್ಟ್ ನಾವು ಬಂದಿದ್ದೇನೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನಕ್ಕೆ. ಇದು ನಮ್ಮ ಪ್ರೊಡಕ್ಷನ್. ಸೊ ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದೆ. ಸೊ ಟೆಂಪಲ್ ಒಂದು ರೌಂಡ್ ಹಾಕಣ್ವಾ? ಎಷ್ಟು ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಗೋಲ್ಡನ್ ಟೆಂಪಲ್ ಥರ ಕಾಣಿಸ್ತಾ. ನನ್ನ ಇಷ್ಟ ದೇವರಿಗೆ ಒಂದು ನಮಸ್ಕಾರ ಮಾಡಿ. ಓ ಮೈ ಗಾಡ್, ಬಿಸಿಲು. ಎಸ್, ಮಂಗಳೂರು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಆ್ಯಂಡ್ ಅಲ್ಲಿ ಒಂದು ಸ್ಮಾಲ್ ಫ್ಯಾನ್ ಮೂಮೆಂಟ್. ಇನ್ನೊಂದು ಚೇರ್ ತರೋವರೆಗೂ ತಾಳ್ಮೆ ಇರಲಿಲ್ಲ ನಮಗೆ. ಸೊ ಎಸ್, ಶೂಟಿಂಗ್ ಸ್ಟಾರ್ಟ್ ಆಯಿತು. ಟೆಂಪಲ್ ಒಳಗೆ ಎಂಟ್ರಿ ಆಗ್ತಾ ಇರೋಂಥ ಸೀನ್ಸ್. ಸ್ಕ್ರೀನ್ ಮೇಲೆ ಬರೀ ಆರ್ಟಿಸ್ಟ್ ಮಾತ್ರ ಕಾಣಿಸ್ತಾರೆ, ಬಟ್ ಬಿಹೈಂಡ್ ದ ಸೀನ್ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ. ಟ್ರಾಲಿ, ಕ್ಯಾಮ್ರಾ, ಲೈಟಿಂಗ್, ಸೆಟ್ ಹುಡುಗರಾಗ್ಬೋದು, ಟೆಕ್ನಿಷಿಯನ್ಸ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಥ್ಯಾಂಕ್ಸ್ ಟು ಸಿಂಧು. ನಾನೇ ಮರ್ತೋದ್ರು, ಅವರೇ ನೆನಪಿಸಿ ನನಗೆ ವಿಡಿಯೋ ಮಾಡಿಕೊಡ್ತಾಯಿದ್ರು. ಅದು ಯಾವಾಗ ಬಿಸಿಲು ಅಂತ ಹೇಳೋದ್ನೋ ಗೊತ್ತಿಲ್ಲ. ಒಂದೇ ದಿನ ಬಿಸಿಲು ನೋಡಿದ್ದು, ಸಿಕ್ಕಾಪಟ್ಟೆ ಮಳೆ. ನಾವು ಅಲ್ಲಿ ಇದ್ದಿದ್ದು ಅಷ್ಟೂ ದಿನ ಮಳೆ ಮಳೆ ಮಳೆ. ಸೊ ನೆಕ್ಸ್ಟ್ ನಾವು ಬಂದ್ವಿ ಸಸಿ ಹಿತ್ಲು ಬೀಚ್. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಬೀಚ್. ಅಲ್ಲಿ ನಮ್ಮ ಬಸ್ ನಿಂತಿದೆ, ಇದು ನಮ್ಮ ಕಾರ್. ಕೃಷ್ಣವೇಣಿ ಏನೋ ತೋರಿಸ್ತಿದ್ದಾರೆ. ಅಲ್ಲಿ ಶೂಟ್ ನಡೀತಾ ಇದೆ ಅಂತ ಅಲ್ಲಿ ಮಂಟಪ ಕೈಂಡ್ ಆಫ್ ಡೆಕೋರೇಷನ್ ಮಾಡಿದ್ರು ಶೂಟ್ಗೋಸ್ಕರ. ಆ್ಯಂಡ್ ಈ ಕಡೆ ನಮ್ಮ ಕುಕಿಂಗ್ ಡಿಪಾರ್ಟ್ಮೆಂಟ್ ಅವರು ಅಡುಗೆ ರೆಡಿ ಮಾಡ್ತಾಯಿದ್ರು. ಎಲ್ಲಿ ಕೂತಿದ್ದೀನಿ ನಾನು ಅಂತ ನೋಡ್ತಾ ಇದ್ದೀರಾ? ಎಸ್, ನಾವು ಇದ್ದೀವಿ ಈಗ ಬೋಟ್ ಒಳಗೆ. ದಕ್ಕೆ ಅನ್ನೋ ಪ್ಲೇಸ್, ಓಲ್ಡ್ ಪೋರ್ಟ್ ಅಲ್ಲಿರುವಂಥ ಈ ಬೋಟಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ. ಸೊ ಚೇಸಿಂಗ್ ಎಲ್ಲ ಇತ್ತು ಆ್ಯಂಡ್ ಮಳೆ ಬರ್ತಿತ್ತು. ಗ್ಯಾಪಲ್ಲಿ ಬೋಟ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಆ್ಯಂಡ್ ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋನ ಶೂಟ್ ಮಾಡಿರೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ನನ್ನ ಒಂದು ಡ್ರೆಸ್ ಜರ್ನಿನ ನಿಮಗೆ ತೋರಿಸಿದ್ದೀನಿ. ಎಸ್, ಥ್ಯಾಂಕ್ ಯು. 1 ಸೆಕೆಂಡ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಷ್ಟೇ.